ಬಿಗ್ ಬಾಸ್ ಅವ್ರು ಈಗ ಬಿಟ್ಟಿರೋಂಥ ಪ್ರೋಮೋದಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಟಾಪ್ 5 ಮಾತ್ರ ನಮಗೆ ಫಿನಾಲೆಗೆ ಬೇಕಾಗಿರೋಂಥದ್ದು. ಸೊ ಟಾಪ್ 6 ಇದ್ದಾರೆ. ಸೊ ಈಗ ಒಬ್ಬರು ಇದರಲ್ಲಿ ನಿಮಗೆ ಒಂದು ಚಾನ್ಸನ್ನು ಕೊಟ್ಟರೆ ನೀವು ಯಾರನ್ನ ಯಾವ್ಯಾವ ಒಂದು ಪೊಸಿಷನಲ್ಲಿ ಅರೇಂಜ್ ಮಾಡ್ಕೊಂಬರ್ತೀರಾ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಈ ಥರ ಒಂದು ಆರ್ಡರ್ ವೈಸ್ ಯಾರನ್ನ ನಿಲ್ಲಿಸ್ತೀರಾ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಬಂದು ಸಂಗೀತ ಅವರು ಫಸ್ಟ್ ಹೇಳ್ತಾರೆ. ಫಸ್ಟ್ ಸಂಗೀತ ಅವ್ರು ಹೋಗಿ ನಿಂತ್ಕೊಂತಾರೆ ಫಸ್ಟ್ ಪ್ಲೇಸ್ಗೆ. ಸೆಕೆಂಡ್ ಪ್ರತಾಪ್ ಅವ್ರು ಇರ್ತಾರೆ. ಥರ್ಡ್ ಪ್ಲೇಸ್ಗೆ ಬಂದು ವಿನಯ್ ಅವರು ಇರ್ತಾರೆ. ಫೋರ್ತ್ ಪ್ಲೇಸ್ಗೆ ಹೊರತೂರು ಸಂತೋಷ್ ಅವ್ರು ಇರ್ತಾರೆ. 5th ಪ್ಲೇಸ್ಗೆ ತುಕಾಲಿ ಅವ್ರು ಇರ್ತಾರೆ. ಆ್ಯಂಡ್ 6th ಕಾರ್ತಿಕ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರು ಇನ್ನೊಂದು ರೀಸನ್ ಕೊಡ್ತಾರೆ, ಪರ್ಸ್ನಾಲಿಟಿಯಲ್ಲಿ ಅವರು ಇಲ್ಲ, ಪರ್ಸ್ನಾಲಿಟಿಯಲ್ಲಿ ಬಿಗ್ 0 ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಕಾಂಟ್ರವರ್ಸಿ ಅಂದರೆ ಅದಕ್ಕೆ ರಿವರ್ಸ್ ಕೌಂಟರ್ ಆಗಿ ಕಾರ್ತಿಕ್ ಅವ್ರು ಹೇಳ್ತಾರೆ ಸಂಗೀತ ಈ ಮನೇಲಿ ಎಂಟರ್ಟೈನ್ಮೆಂಟಲ್ಲಿ 0 ಅಂತ ಹೇಳ್ತಾರೆ. ಸೊ ಆಮೇಲೆ ಕಾರ್ತಿಕ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ಯಾರ ಒಂದು ದೆಸೆಯಿಂದ ನಿಮಗೆ ಫಿನಾಲೆ ಟಿಕೆಟ್ ಬಂದಿದೆ ಅಂತ ಎಲ್ಲರಿಗೂ ಸಹ ಗೊತ್ತಿದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಗೀತ ಅವರು ಹೌದು, ನಿಮ್ಮ ಒಂದು ಕೃಪಾ ಕಟಾಕ್ಷದಿಂದನೇ ನಮಗೆ ಫಿನಾಲ್ ಟಿಕೆಟ್ ಬಂದಿರೋದು ಅನ್ನೋ ಥರ ಒಂದು ಕೌಂಟ್ರ್ ಕೊಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಜಗಳ ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಮೊದಲು ನಾವು ಅಂತಿದ್ವಿ ವಿನಯ್ ಮತ್ತು ಸಂಗೀತ ಜಗಳ ಮುಗಿಯಲ್ವಲ್ಲಪ್ಪ ಅನ್ನೋ ಥರ ಹೇಳ್ತಿದ್ವಿ. ಬಟ್ ಈಗ ಫ್ರೆಂಡ್ಸ್ ಆಗಿದ್ದವರು, ತುಂಬ ಒಂದು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದವರು, ಅದರಲ್ಲೂ ಬಂದಾಗ್ಲಿಂದ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು ಏಕೆ ಫಿನಾಲೆ ಹತ್ರ ಬರ್ತಿದ್ದಂಗೆ ಅವರ ಒಂದು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ಯಾಕಲ್ಲೇ ಆಟ ಆಡೋದ್ರು ಒಟ್ಟಿನಲ್ಲಿ. ಬಟ್ ಯಾರು ಏನಂತ ನಾವು ಹೇಳೋಕೆ ಹೋಗಲ್ಲ. ಬಟ್ ನೋಡಿರೋಂಥ ನಿಮಗೆ ಗೊತ್ತಾಗಿರುತ್ತೆ ಯಾರು ಯಾವ ರೀತಿ ಆಟ ಆಡಿದ್ರು ಅಂತ. ಸೊ ಏನೇ ಆಗಲಿ ಈಗ ಇಂಡಿವಿಜುವಲ್ ಗೇಮ್ ಆಡ್ತಾ ಇರೋದಕ್ಕೋಸ್ಕರ ಇವರು ಫ್ರೆಂಡ್ಶಿಪ್ಗೆ ಬೆಲೆ ಇಲ್ಲ, ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲ, ನಂಬಿಕೆಗೆ ಬೆಲೆ ಇಲ್ದಿರ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ಎಲ್ಲದರ ನಡುವೆ ಫಸ್ಟ್ ಕಾರ್ತಿಕ್ ಮತ್ತು ಸಂಗೀತ ಅವ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರೋ ಈಗ ಅಷ್ಟೇ ದೂರ ಆಗಿದ್ದಾರೆ. ಏನೇ ಆಗಲಿ ಈಗ ಅವರ ಒಂದು ಮಾತುಕತೆಗಳು ಇದುವರೆಗೂ ನಿಲ್ಲ ಥರ ಕಾಣಿಸ್ತಾ ಇಲ್ಲ. ಸೊ ಈಗ ಎಪಿಸೋಡನ್ನು ನಾವು ನೋಡಿ ಡಿಸೈಡ್ ಮಾಡಬಾರ್ದು. ಸೊ ಯಾಕಂದರೆ ನಾವು ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಎಪಿಸೋಡಲ್ಲಿ ಇನ್ನೂ ಏನು ಅಂದರೆ ಪ್ರೋಮೋ ನೋಡಿ ಅಯ್ಯೋ ಎಪಿಸೋಡ್ ಹಿಂಗಿರ್ಬೋದು ಅನ್ನೋ ಥರ ಇಟ್ಕೊಂಡಿರ್ತೀವಿ. ಬಟ್ ಎಪಿಸೋಡಲ್ಲಿ ಆ್ಯಕ್ಚುಲಾಗಿ ಬೇರೆ ಥರನೇ ಇರುತ್ತೆ. ಬಟ್ ಏನಾಗಲಿ ಬಟ್ ಪ್ರೋಮೋದಲ್ಲಿ ಈ ಥರ ಇರೋದಂತೂ ನಿಜಾನೇ. ನಿಮ್ಮ ಪ್ರಕಾರ ಏನು ಅನ್ನಿಸ್ತಿದೆ ಸಂಗೀತ ಅವರ ಬಗ್ಗೆ ಮತ್ತು ಕಾರ್ತಿಕ್ ಅವ್ರ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದೆ ಅಂತ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.